ಇವತ್ತಿನ ರೆಸಿಪಿಯಲ್ಲಿ ಕಿರಿಕ್ಸಾಲೆ ಸೊಪ್ಪಿನ ಪಲ್ಯ ಹಸಿ ಉದುಕ ಅಂದರೆ ಕೈಗುಜ್ಜು ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಾಯಿ ರುಚಿ ಕೆಟ್ಟಾಗಂತೂ ಕಂಪಲ್ಸರಿ ಈ ಥರದ ರೆಸಿಪಿನ ಮಾಡ್ಕೊಂಡು ತಿಂದ್ರೇನೆ ಮನಸ್ಸಿಗೆ ಸಮಾಧಾನ ಅಂತಾನೆ ಹೇಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಸೊ ಬನ್ನಿ ಹಾಗಾದ್ರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದ್ಸಲ ಚೆಕ್ ಮಾಡೋಣ. ನಾನಿಲ್ಲಿ ರೆಸಿಪಿನ ಮಾಡೋದಕ್ಕೆ ಕಿರಿಕ್ಸಾಲೆ ಸೊಪ್ಪನ್ನ ತಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಎಲ್ಲ ಸೊಪ್ಪನ್ನ ಸೋಸಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿನ ಒಂದೊಂದು ಕಡೆನೇ ಒಂದೊಂದು ರೀತಿ ಮಾಡ್ತಾ ಇರ್ತಾರೆ. ಸೊ ಇವತ್ತು ನಾನು ಮಾಡೋಂಥ ರೆಸಿಪಿನೂ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಇರುತ್ತೆ. ಈಗ ಒಂದು ಕಡಾಯಿಗೆ ಒಂದು 1/4 ಕಪ್ ಆಗೋಷ್ಟು ನೀರನ್ನು ಹಾಕಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೋಸ್ಕೊಂಡಿರೋಂಥ ಸೊಪ್ಪೆಲ್ಲ ಏನಿತ್ತಲ್ವಾ ಸೊಪ್ಪನ್ನು ಇದರಲ್ಲಿ ಹಾಕಿ ಪ್ಲೇಟ್ನ ಮುಚ್ಚಿ ನಾನು ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಸೊಪ್ಪು ಬಂದ್ಬಿಟ್ಟು ಇವಾಗ ನೋಡೋದಕ್ಕೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ, ಅದು ಬೇಯ್ತಾ ಇರಬೇಕಾದ್ರೆ ಅಂದರೆ ಬೇಯ್ತಾ ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ. 5 ನಿಮಿಷ ಆದಮೇಲೆ ಪ್ಲೇಟ್ನ ಓಪನ್ ಮಾಡಿ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ಸೊಪ್ಪು ಬಂದ್ಬಿಟ್ಟು ಆಗಲೇ ಹೊಲದಲ್ಲಿ ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಮಾಡ್ತಾ ಇರೋದು. ಈ ಥರ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಸೊಪ್ಪು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. 5 ನಿಮಿಷ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಸೊಪ್ಪಲ್ಲಿರ್ತಕ್ಕಂಥ ನೀರೆಲ್ಲ ತೆಗೆದ್ಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಸಾಸಿವೆ ಮತ್ತು ಜೀರಿಗೆ ಹಾಗೆಯೇ ಒಂದು 3 ಗ್ರೀನ್ ಚಿಲ್ಲಿ 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪು ಒಂದು 2 ಎಸಲಷ್ಟು ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಸೊಪ್ಪನ್ನ ಒಂದೊಂದು ಕಡೆನೇ ಒಂದೊಂದು ರೀತಿ ಮಾಡ್ತಾ ಇರ್ತಾರೆ. ಇವತ್ತು ನಾನು ಹೇಳ್ಕೊಡೋ ಅಂಥ ಮೆಥಡಲ್ಲಿ ನೀವು ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸೊಪ್ಪು ಬೇಯೋದಕ್ಕೆ ನಾನಿಲ್ಲಿ 1 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೆ. ಅದರಲ್ಲಿ ಅರ್ಧ ಭಾಗದಷ್ಟು ಹಸಿ ಕಟ್ಟು ಸಿಕ್ಕಿದೆ, ನೋಡ್ತಾ ಇದ್ದೀರಲ್ವಾ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಎತ್ತಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಕಿರಿಕ್ಸಾಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಈಗ ಉದ್ಕನ ಕ್ಯೂಚ್ಕೊಳ್ಳೋಕಂತಂದೇಳಿ ನಾನೊಂದು ಪ್ಲೇಟಲ್ಲಿ ಒಂದು 4 ರಿಂದ 5 ಒಣಮೆಣಸು ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1 ಟೊಮೆಟೊನ ಸುಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಈ ರೀತಿ ಎಲ್ಲ ಕೈಯಿಂದನೇ ಕ್ಯೂಚಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಇದನ್ನು ಕೈಯಿಂದ ಕ್ಯೂಚೋದಿಕ್ಕೆ ಆಗಲಿಲ್ಲ ಅಂತಂದರೆ ಇದನ್ನು ಮಿಕ್ಸಿಲಿ ಸಹ ಹಾಕ್ಕೊಂಡು ರುಬ್ಕೋಬೋದು. ನೋಡ್ತಾ ಇದ್ದೀರಲ್ವಾ, ಬಿಸಿ ರಾಗಿ ಮುದ್ದೆ ಜೊತೆಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ಉದ್ಕನ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಷ್ಟೇ. ಥ್ಯಾಂಕ್ ಯು.